ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನಿಲ್ಲಿ ಸ್ಕ್ವೇರ್ ಶೇಪ್ ಬೀಡ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಹೋಲ್ಸ್ ಇದ್ರೆ ನಡೆಯುತ್ತೆ, ಇಲ್ಲ ಅಂತ ಅಂದ್ರೂ ಕೂಡ ಪರವಾಗಿಲ್ಲ. ನಾನಿಲ್ಲಿ ಕಟಿಂಗ್ಸ್ ಇರುವಂತ ಬೀಡ್ನ ತಗೊಂಡಿದ್ದೀನಿ. ನೀವು ಪ್ಲೇನ್ ಆಗಿರುವಂತ ಸ್ಕ್ವೇರ್ ಶೇಪ್ ಬೀಡ್ನ ತಗೊಂಡ್ರೆ ಇನ್ನು ಈಸಿ ಆಗುತ್ತೆ ಕೆಲಸ. ಸೊ ಸ್ಟಾರ್ಟಿಂಗ್ ಅಲ್ಲಿ 6 ದಾರನ ನಾನು ಈ ರೀತಿಯಾಗಿ ಬೀಡ್ ಒಳಗೆ ಗಂಟು ಹಾಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ದಾರನ ತಗೊಂಡ್ಬಂದು ಒಂದು ಗಂಟು ಹಾಕೊಳ್ತಾ ಇದ್ದೀನಿ. ಈ ರೀತಿ 2ರಿಂದ 3 ಗಂಟನ್ನ ಹಾಕೊಳ್ಬೇಕಾಗುತ್ತೆ. ತುದಿಯಲ್ಲಿ ನಾವು ನಾಟ್ ಮಾಡ್ಕೊಳ್ತೀವಲ್ಲ, ಅದೇನು ಅವಶ್ಯಕತೆ ಇಲ್ಲ. ಸೊ ಈ ರೀತಿ 2ರಿಂದ 3 ಗಂಟನ್ನ ಹಾಕೊಳ್ಬೇಕು. ಹಾಕೊಂಡಿದ ನಂತರ ಈಗ ಕ್ರೋಶಾ ನೀಡಲ್ನ ತಗೊಳ್ಬೇಕು. ಕ್ರೋಶಾ ನೀಡಲ್ ತಗೊಂಡು ನಾವಿಲ್ಲಿ ಗಂಟು ಹಾಕಿರ್ತೀವಲ್ಲ ಬೀಡಿಗೆ, ಅಲ್ಲಿ ನಿಮ್ಗೆ ಹೋಲ್ ತರ ಚೂರ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀಡಲ್ ಹಾಕೊಳ್ಬೇಕು. ನೀಡಲ್ ಹಾಕಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ದಾರಾನ ಬ್ಯಾಲೆನ್ಸ್ ಮಾಡಿ ಈ ರೀತಿ ದಾರಾನ ಮೇಲೆ ಕೇಳ್ಕೊಳ್ಬೇಕು. ಅಲ್ಲೊಂದು ಲೂಪ್ ತರ ಆಗುತ್ತೆ. ಈಗ ಬೀಡ್ ಒಳಗೆ ದಾರಾನ ಹಾಕಿ ನೀಡಲ್ನ ಹಾಕಿ ದಾರದ ಮೇಲೆ ಕೇಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಸ್ಕ್ವೇರ್ ಶೇಪ್ ಏನಿರುತ್ತೆ ಅದರ ಒಂದು ಬದಿಯಲ್ಲಿ ಮಾತ್ರ ಈಗ ನಾವಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿತ್ತು ಅದಕ್ಕೂ ಸೇರಿಸಿ ಸಿಂಗಲ್ ಕ್ರೋಶನ ಹಾಕೊಳ್ತಾ ಇದೀವಿ. ಈಗಿರುವಾಗ ನಿಮ್ಗಲ್ಲಿ ದಾರನ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನ ಗಮ್ ಹಾಕಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯಾಗಿ ಒಟ್ಟು 6 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಒಂದು ಬದಿಗೆ. ಈ ಸ್ಕ್ವೇರ್ ಶೇಪ್ ಇರುವಂತ ಬೀಡ್ಗೆ ಒಂದು ಬದಿಯಲ್ಲಿ 6 ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡೋದು ನೋಡಿ. 6 ಸಿಂಗಲ್ ಕ್ರೋಶ ಆಗಿದೆ. ಈಗ ಆ ಎಕ್ಸ್ಟ್ರಾ ದಾರ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಬಿಡ್ಬೇಕು. ಅಲ್ಲಿ ನಿಮ್ಗೆ ಅವಾಗ ನಾಟನ್ನು ಎದ್ ಕಾಣಿಸೋದಿಲ್ಲ. ಯೂಶುವಲ್ ಆಗಿ ನಾವು ಬ್ಯಾಕ್ ಸೈಡ್ ಏನ್ ಗಮ್ ಹಾಕಿ ಪೇಸ್ಟ್ ಮಾಡ್ತೀವಿ ಅದು ಕೂಡ ಅವಶ್ಯಕತೆ ಇರೋದಿಲ್ಲ. ನಮ್ಗೆ ಅಲ್ಲಿ ಒಳಗಡೆಯಿಂದಾನೆ ದಾರ ಎಕ್ಸ್ಟ್ರಾ ದಾರ ಬಂದಿರುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಏನ್ ಎಕ್ಸ್ಟ್ರಾ ಇದೆ ಅಷ್ಟನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಈ ರೀತಿ ಆದ ನಂತರ ಸೀರೆ ಅಥವಾ ಬಟ್ಟೆನ ತಗೊಂಡು ಸೀದಾ ಇಟ್ಕೊಳ್ಬೇಕು ಬಟ್ಟೆನ. ಸೊ ಮೇಲ್ಭಾಗ ಬರೋ ರೀತಿ ಈಗ ಇಟ್ಕೊಂಡು ಈ ಬೀಡ್ ನ ಸ್ಕ್ವೇರ್ ಶೇಪ್ ಬೀಡ್ ನ ಬಟ್ಟೆಯ ಹಿಂಭಾಗಕ್ಕೆ ಇಟ್ಕೊಳ್ಬೇಕು. ನೋಡಿ, ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಟು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ತುಂಬಾ ಟೈಟ್ ಆಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಲೂಸ್ ಆಗಿ ಇರ್ಲಿ ಅಂತ. ತೀರಾ ಲೂಸ್ ಕೂಡ ಅಲ್ಲ, ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಿದ ನಂತರ ಇನ್ನೊಂದು ಬದಿ ಏನಿರುತ್ತೆ ಅಂದ್ರೆ ಸ್ಕ್ವೇರ್ ಶೇಪ್ ಬಿದ್ದು ಲೆಫ್ಟ್ ಭಾಗ ಏನಿರುತ್ತೆ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೀಡಲ್ ಹಾಕಿ ದಾರನ ತರಬೇಕು. ತಗೊಂಡ್ ಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಮೇಲೆ ಮೇಲೆ ಮಾಡ್ಕೊಂಡು ಹೋಗ್ಬಾರ್ದು. ನೀಟಾಗಿ ಗ್ಯಾಪ್ ಇಲ್ದೇ ಇರೋ ರೀತಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. 6 ಸಿಂಗಲ್ ಕ್ರೋಶ ಹಾಕೊಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಒಂದು ಭಾಗದಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶ ಹಾಕಿದ್ರೆ ಆಯ್ತು. ಅಂದ್ರೆ ಪ್ರತಿಯೊಂದು ಸ್ಕ್ವೇರ್ ಶೇಪ್ ಬಿಡಲು ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀರೋ ಅಷ್ಟೇ ಕೌಂಟಿಂಗ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. 6 ಸಿಂಗಲ್ ಕ್ರೋಶ ಆದ್ಮೇಲೆ ಈಗ ಇನ್ನೊಂದು ಸ್ಕ್ವೇರ್ ಶೇಪ್ ಬೀಡ್ ನ ತಗೊಳ್ಳೋದು. ಸೊ ಇನ್ನೊಂದು ಸ್ಕ್ವೇರ್ ಶೇಪ್ ಬೀಡ್ ನ ತಗೊಂಡಿದ್ದೀನಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂಡು ಒಂದು ಮೂಲೆಗೆ ಏನಿರುತ್ತೆ ಬೀಡ್ದು ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು, ಲಾಕ್ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ನೀವು ತುಂಬಾ ಟೈಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಫ್ಲೆಕ್ಸಿಬಲ್ ಆಗಿರೋದಿಲ್ಲ ನಿಮ್ಗೆ. ಕ್ರೋಶ ಏನ್ ಮಾಡ್ಕೊಂಡಿರ್ತೀವಿ ಅದು ಸ್ಯಾರಿಗೆ ಸ್ವಲ್ಪ ಲೂಸ್ ಆಗಿ ಹಾಕೊಳ್ಬೇಕು. ಹಾಕೊಂಡಿದ ನಂತರ ಒಂದು ಬದಿ ಅಂದ್ರೆ ನಮ್ಗೆ ಮೇಲ್ಭಾಗ ಏನ್ ಕಾಣಿಸುತ್ತೆ ಲಾಕ್ ಮಾಡ್ಕೊಂಡಿರ್ತೀವ ಅದ್ರ ಮೇಲ್ಭಾಗಕ್ಕೆ ನಾವು ಮತ್ತೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಸೊ ಇಲ್ಲಿ ಮತ್ತೆ ಈಗ ನಾವಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ವಿ. ಸೊ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ತುಂಬಾ ಟೈಮ್ ತಗೊಳುತ್ತೆ ಅಂತ. ಟೈಮ್ ಏನ್ ಜಾಸ್ತಿ ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗೋಗ್ಬಿಡುತ್ತೆ. ತುಂಬಾ ಈಸಿನೂ ಕೂಡ ಇದೆ. ಬರೀ ಸಿಂಗಲ್ ಕ್ರೋಶನೇ ಇರೋದು, ಮತ್ತೆ ದೊಡ್ಡ ಬೀಡ್ ಆಗಿರೋದ್ರಿಂದ ಸ್ಕ್ವೇರ್ ಶೇಪ್ ಬೀಡ್ ಆಗಿರೋದ್ರಿಂದ ಕಡಿಮೆ ಸಿಂಗಲ್ ಕ್ರೋಶ ಕೂಡ ಇಡ್ಸುತ್ತಲ್ಲ, ಹಾಗಾಗಿ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಸೊ ಈ ರೀತಿ 6 ಸಿಂಗಲ್ ಕ್ರೋಶ ಆದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಸಿಂಗಲ್ ಕ್ರೋಶ ಆದ್ಮೇಲೆ ಬಟ್ಟೆಗೆ ಇಡ್ಬೇಕು ಇವಾಗ. ಇದು ನೋಡಿ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು.
ಸೊ ಇಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಫುಲ್ಲು ಡಿಸೈನ್ ಹಾಳಾಗುತ್ತೆ, ಅಂದ್ರೆ ನೆರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಎರಡು ಆ ಬೀಡ್ದು ರೈಟ್ ಸೈಡ್ ಏನ್ ಬೀಡ್ ಇದೆ ಅದನ್ನ ಸರಿಯಾಗಿ ಮಾಡ್ಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ನೋಡ್ಕೊಂಡು ಒಂದು ಪಾಯಿಂಟ್ ಅಷ್ಟು ಮುಂದಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಒಂದು ಪಾಯಿಂಟ್ ಅಷ್ಟು ಮುಂದಕ್ಕೆ ನೀವು ಲಾಕ್ ಮಾಡ್ಕೊಳ್ಬೇಕು. ಸೊ ಅಲ್ಲಿಗೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಡಿಸೈನ್. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡ್ಕೊಂಡ್ರೆ ಮತ್ತೆ 100% ಫ್ರಿಲ್ಸ್ ಬಂದೇ ಬರುತ್ತೆ. ಹಾಗಾಗಿ ಸ್ವಲ್ಪ ಮುಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಬೀಡ್ದು ಲೆಫ್ಟ್ ಭಾಗ ಏನಿದೆ, ಒಂದು ಬದಿ ಏನಿದೆ ಸ್ಕ್ವೇರ್ ಶೇಪ್, ಅಲ್ಲಿಗೆ ಮತ್ತೆ 6 ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ನೀವು ಬಟ್ಟೆಗೆ ಬೀಡ್ನ ಏನ್ ಲಾಕ್ ಮಾಡ್ತೀರಾ ಅದು ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತೀರಾ ಲೂಸ್ ಆಗಿ ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಟೈಟ್ ಆಗ್ಬಿಡುತ್ತೆ ಡಿಸೈನು, ಅಥವಾ ತುಂಬಾ ಹತ್ರ ಮಾಡ್ಕೊಂಡ್ರಿ ಅಂದ್ರೆ ಫ್ರಿಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಒಂದು ಪಾಯಿಂಟ್ ಅಷ್ಟು ಮುಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇನ್ನೊಂದು ಬದಿಗೆ 6 ಸಿಂಗಲ್ ಕ್ರೋಶ ಆಗಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಈಗ ಮತ್ತೊಂದು ಸ್ಕ್ವೇರ್ ಶೇಪ್ ಬೀಡ್ನ ತಗೊಳ್ಳೋದು. ಬೀಡ್ನ ತಗೊಂಡು ಬೀಡ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರಾನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಈಗ 6 ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡಿ ನೀವು ಇಲ್ಲಿ ಬೀಡಲ್ಲಿ ಸಿಂಗಲ್ ಕ್ರೋಶ ಮಾಡೋದಿರ್ತಾರಲ್ಲ ಅದನ್ನು ಕೂಡ ತುಂಬಾ ಟೈಟ್ ಆಗಿ ಮಾಡ್ಕೊಳಕ್ ಹೋಗ್ಬಾರ್ದು. ನಿಮ್ಗೆ ಅವಾಗ ನೀಡಲ್ ಬೆಂಡ್ ಆಗೋದಿಲ್ಲ. ಸ್ವಲ್ಪ ಫ್ರೀ ಆಗಿ ಆರಾಮಾಗಿ ಸಿಂಗಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ, ನೀಡಲ್ ಹಾಕಿ ದಾರಾನ ತರಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಈ ರೀತಿಯಾಗಿ 6 ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ ಒಂದು ಬದಿ ಪೂರ್ತಿ ಫಿಲ್ ಆದ್ಮೇಲೆ ಈ ರೀತಿ ಬಟ್ಟೆಗೆ ಇಟ್ಕೊಳ್ಬೇಕು. ಬೀಡ್ನ ಬಟ್ಟೆಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಒಂದು ಪಾಯಿಂಟ್ ಅಷ್ಟು ಮುಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಒಂದು ಪಾಯಿಂಟ್ ಅಷ್ಟು ಮುಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ಸೀರೆ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಇಷ್ಟೇ ಸಾಕು ಅಂತ ಇದ್ರೆ ಇಲ್ಲಿಗೆ ನೀವು ಆ ಬೀಡ್ ಇನ್ನೊಂದು ತುದಿ ಏನಿರುತ್ತೆ ಕೆಳಗಿನ ಭಾಗ, ಆ ಭಾಗಕ್ಕೆ ನೀವು ಕುಚ್ಚನ್ನ ಕೂಡ ಕಟ್ಕೊಳ್ಬಹುದು. ಸೊ ಬೇಕಿದ್ದಲ್ಲಿ. ಸೊ ಇನ್ನೊಂದು ಸ್ಟೆಪ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಅಲ್ಲಿ ನೋಡಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ 6 ಎಳೆ ದಾರನೇ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಏನಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 6 ಎಳೆ ದಾರಕ್ಕೆ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ ತುದಿಗೆ. ಸೊ ಅದು ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ಸ್ಕ್ವೇರ್ ಶೇಪ್ ಬೀಡ್ ಇರುತ್ತಲ್ಲ ಅದ್ರ ಇನ್ನೊಂದು ಬದಿಗೆ ನೋಡಿ ಈ ರೀತಿ ಸೂಜಿ ಮೇಲೆ ದಾರ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು, ಎರಡಕ್ಕೊಂದು ಮಾಡ್ಕೊಳ್ಬೇಕು, ಮತ್ತೆರಡಕ್ಕೆ ಒಂದ್ ಮಾಡ್ಕೊಳ್ಬೇಕು. ಸೊ ನಾವು ಫಸ್ಟ್ ಸ್ಟೆಪ್ ಅಲ್ಲಿ 6 ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ 7 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ನೋಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು, ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕು, ಎರಡಕ್ಕೆ ಒಂದ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 8 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯೂಶುವಲ್ ಆಗಿ ನಾವು ಕಂಬ ಹಾಕಿದ್ರೆ 2 ಚೈನ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ನಾವು 2 ಚೈನ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟ್ ಆಗಿ ಅಲ್ಲಿ ಲಾಕ್ ಮಾಡಿದ ತಕ್ಷಣ ಸೂಜಿ ಮೇಲೆ ದಾರ ಸುತ್ಕೊಂಡು 8 ಕಂಬಗಳನ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಈಗ ದಾರನ ಒಂಚೂರ್ ಮೇಲೆ ಕೇಳ್ಕೊಳ್ಬೇಕು. ಸೊ ಕೌಂಟಿಂಗ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ ಆಗಾಗನೆ. ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಬಂದು ಆಪ್ಷನಲ್ ಇಲ್ಲಿ ಹಾಕೋದು. ಸೊ ಬೇಡ ಅಂತ ಇದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು, ಹಾಗೆ ಕಂಟಿನ್ಯೂ ಮಾಡ್ಕೊಳ್ಬಹುದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಇನ್ನೊಂದು ಬದಿ ಏನಿರುತ್ತೆ ಚೌಕಾಕಾರದ ಬೀಡಲ್ಲಿ ಅಲ್ಲಿಗೆ ಮತ್ತೆ 8 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬೀಡ್ ಹಾಕಿ
ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇನೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೂ ಕೂಡ 8 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವೂ ಕೂಡ ತುಂಬಾ ಉದ್ದಕ್ಕೆ ಕೂಡ ಮಾಡ್ಕೊಳ್ಬಾರ್ದು. ನೀವು ಡಬಲ್ ಕ್ರೋಶ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇವಾಗ ಇಲ್ಲಿ 8 ಡಬಲ್ ಕ್ರೋಶ. ಈಗ ಇಲ್ಲಿ 2 ಬೀಡ್ಗಳ ಮಧ್ಯೆ ಜಾಯಿಂಟ್ ಏನಿರುತ್ತೆ ಅಂದ್ರೆ ಅಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 2 ಬೀಡ್ಗಳ ಮಧ್ಯೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಸ್ಕ್ವೇರ್ ಬೀಡ್ ಏನಿದೆ ಅಲ್ಲಿಗೆ 8 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಈಸಿ ಇದೆ. ಅದೇ ನೀವು ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅದೊಂದು ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಅನ್ನಿಸ್ಬೋದು. ಅಂದ್ರೆ ನೀವು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಫಸ್ಟ್ ಟೈಮ್ ಈ ಡಿಸೈನ್ ಟ್ರೈ ಮಾಡ್ತೀರಾ ಅಂದ್ರೆ ಒಂದ್ಸಲ ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿ, ಅದಾದ್ಮೇಲೆ ನೀವು ಸ್ಯಾರಿಗೆ ಟ್ರೈ ಮಾಡೋದು ಒಳ್ಳೇದು. ಯಾಕಂದ್ರೆ ನಿಮ್ಗೆ ಅಲ್ಲಿ ಡಿಸ್ಟೆನ್ಸ್ ಒಂದು ಅಂದಾಜು ಗೊತ್ತಾಯ್ತು ಅಂದ್ರೆ ನಿಮ್ಗೆ ಸೊ ಸ್ಯಾರಿಗೆ ಹಾಕೊಳ್ಳುವಾಗ ಈಸಿ ಆಗುತ್ತೆ. ನೀವು ಸ್ಯಾರಿಗೆ ಪೂರ್ತಿ ಬೇಸ್ ಲೈನ್ ಹಾಕಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫ್ರಿಲ್ಸ್ ಬಂತು ಅಂದ್ರೆ ಸೊ ಪೂರ್ತಿ ಬಿಚ್ಚಿ ಫಸ್ಟ್ ಇಂದ ಹಾಕೊಳ್ಬೇಕಾಗತ್ತೆ. ಹಾಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋರು ಸ್ಯಾಂಪಲ್ ಪೀಸ್ ಅಲ್ಲಿ ಟ್ರೈ ಮಾಡಿ ಅದಾದ ನಂತರ ಸ್ಯಾರಿಗೆ ಹಾಕೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ರೀತಿ 8 ಡಬಲ್ ಕ್ರೋಶ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿ ಜರುಗಿಸ್ಕೊಂಡು ಮಾಡ್ಕೊಳ್ಬೇಕು. ಪ್ಲೈನ್ ಬೀಡ್ ಆದ್ರೆ ನೀವು ಜರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಾಗೇನೆ ಮೂವ್ ಆಗುತ್ತೆ. ಈ ಕಟಿಂಗ್ ಇರೋ ಬೀಡ್ ಆಗಿರೋದ್ರಿಂದ ದಾರ ಅಲ್ಲೇ ನಿಂತ್ಕೊಳ್ಳುತ್ತಲ್ಲ, ಸೊ ಹಾಗಾಗಿ ದಾರನ ಒಂಚೂರು ತಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಇಲ್ಲಿ 8 ಕಂಬ ಆದ್ಮೇಲೆ ಮತ್ತೆ ನಾನಿಲ್ಲಿ ಬೀಡ್ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಬದಿ ಏನಿದೆ ಅಲ್ಲಿಗೆ ಮತ್ತೆ 8 ಡಬಲ್ ಕ್ರೋಶನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಆಗ್ಲೇ ಹೇಳಿದಾಗೆ ಆದಷ್ಟು ಚಿಕ್ಕದಾಗಿರ್ಬೇಕು ಡಬಲ್ ಕ್ರೋಶ ಲೆಂತ್. ತುಂಬಾ ಉದ್ದ ಮಾಡಿದ್ರು ಕೂಡ ನಿಮ್ಗೆ ಡಿಸೈನ್ ಅಲ್ಲಿ ಫ್ರಿಲ್ಸ್ ಬರುತ್ತೆ. ಸೊ ನೀವು ಬೇಸ್ ಡಿಸೈನ್ ಹಾಕ್ತಿರಲ್ಲ ಫಸ್ಟ್ ಸ್ಟೆಪ್, ಅಲ್ಲಿ ನಿಮ್ಗೇನೋ ಫ್ರಿಲ್ಸ್ ಬರೋದು ಅಷ್ಟಾಗಿ ಗೊತ್ತಾಗಲ್ಲ. ಸೊ ಈ ಸ್ಟೆಪ್ ನ ನೀವು ಮಾಡದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಯಾವ ರೀತಿ ಲಾಕ್ ಮಾಡಿದೀರಾ, ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಅನ್ನೋದು ಸೆಕೆಂಡ್ ಸ್ಟೆಪ್ ಆದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಸ್ಯಾಂಪಲ್ ಅಲ್ಲಿ ಹಾಕಿ ಆಮೇಲೆ ಸ್ಯಾರಿನಲ್ಲಿ ಹಾಕಿ ಅಂತ ನಾನು ಹೇಳ್ತೀನಿ. ಸೊ ಈ ರೀತಿ 8 ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ 2 ಬೀಡ್ ಮಧ್ಯೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ನೋಡಿ ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ಕಟ್ ಮಾಡಿ ಸೊ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಬಿಟ್ಟಿದ್ದೀನಿ. ನೋಡಿ ಇಷ್ಟೇ. ಸೊ ನಿಮ್ಗೆ ಅದೇನು ಕಾಣಿಸೋದಿಲ್ಲ ಅಷ್ಟಾಗಿ, ತುಂಬಾ ನೀಟಾಗಿ ಬರುತ್ತೆ. ಆಗ್ಲೇ ಹೇಳಿದ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನನಗಂತೂ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ನೋಡೋ ಅಷ್ಟು ಏನೋ ಕಷ್ಟ ಏನಿಲ್ಲ, ತುಂಬಾ ಈಸಿ ಇದೆ ಡಿಸೈನು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.